ಶುಕ್ರವಾರ ಯೋಗಿನಿ ಏಕಾದಶಿ ಆಚರಿಸಲಾಗುತ್ತಿದೆ. ಇದರ ಮಹತ್ವವೇನು? ಇಂದಿನ ತಿಥಿ, ನಕ್ಷತ್ರ, ಯೋಗ, ಕರಣ ಮತ್ತು ಶುಭಾಶುಭ ಸಮಯಗಳೊಂದಿಗೆ ಸಂಪೂರ್ಣ ಪಂಚಾಂಗವನ್ನು ತಿಳಿಯೋಣ. ನಮಸ್ಕಾರ. ದೈವಾರ್ಥಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು 10 ಜುಲೈ 2026 ಶುಕ್ರವಾರ. ಶುಕ್ರವಾರವನ್ನು ಶ್ರೀ ಮಹಾಲಕ್ಷ್ಮೀ ದೇವಿ ಮತ್ತು ಶುಕ್ರ ಗ್ರಹದ ಆರಾಧನೆಗೆ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಐಶ್ವರ್ಯ, ಸೌಭಾಗ್ಯ ಮತ್ತು ಕುಟುಂಬದ ಸುಖಶಾಂತಿಗಾಗಿ ಈ ದಿನ ವಿಶೇಷವಾಗಿದೆ. ಚಾಂದ್ರಮಾನ ಅಮಾಂತ ಪದ್ಧತಿಯ ಪ್ರಕಾರ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ತಿಥಿ ಕೃಷ್ಣ ಪಕ್ಷ ದಶಮಿ ಬೆಳಿಗ್ಗೆ 8:16 ಇರುತ್ತದೆ. ನಂತರ ಕೃಷ್ಣ ಪಕ್ಷ ಏಕಾದಶಿ ಆರಂಭವಾಗುತ್ತದೆ. ದಶಮಿ ಶುಭ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅನುಕೂಲಕರ ತಿಥಿಯಾಗಿದೆ. ಏಕಾದಶಿ ವಿಷ್ಣುವಿನ ಆರಾಧನೆ, ಉಪವಾಸ, ಜಪ, ಧ್ಯಾನ ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಪವಿತ್ರ ತಿಥಿಯಾಗಿದೆ. ನಕ್ಷತ್ರ ಭರಣಿ ನಕ್ಷತ್ರ ಮಧ್ಯಾಹ್ನ 1:15 ಇರುತ್ತದೆ. ನಂತರ ಕೃತಿಕಾ ನಕ್ಷತ್ರ ಆರಂಭವಾಗುತ್ತದೆ. ಭರಣಿ ನಕ್ಷತ್ರವು ಜವಾಬ್ದಾರಿ, ಆತ್ಮಸಂಯಮ ಮತ್ತು ದೃಢ ನಿರ್ಧಾರಗಳ ಸಂಕೇತವಾಗಿದೆ. ಕೃತಿಕಾ ನಕ್ಷತ್ರವು ಶುದ್ಧೀಕರಣ, ಧೈರ್ಯ ಮತ್ತು ಹೊಸ ಉತ್ಸಾಹದಿಂದ ಕಾರ್ಯಗಳನ್ನು ಆರಂಭಿಸಲು ಅನುಕೂಲಕರವಾಗಿದೆ. ಯೋಗ ಧೃತಿ ಯೋಗ ಬೆಳಿಗ್ಗೆ 7:13 ಇರುತ್ತದೆ. ನಂತರ ಶೂಲ ಯೋಗ ಆರಂಭವಾಗುತ್ತದೆ. ಧೃತಿ ಯೋಗ ಸ್ಥಿರತೆ, ತಾಳ್ಮೆ ಮತ್ತು ಉತ್ತಮ ನಿರ್ಧಾರಗಳಿಗೆ ಅನುಕೂಲಕರವಾಗಿದೆ. ಶೂಲಯೋಗದಲ್ಲಿ ಪ್ರಮುಖ ಹೊಸ ಕಾರ್ಯಗಳನ್ನು ಆರಂಭಿಸುವುದಕ್ಕಿಂತ ಎಚ್ಚರಿಕೆಯಿಂದ ಯೋಜನೆ ರೂಪಿಸುವುದು ಉತ್ತಮವೆಂದು ಪರಿಗಣಿಸಲಾಗಿದೆ. ಕರ್ಣ ವಿಷ್ಟಿ ಭದ್ರ ಕರ್ಣ ಬೆಳಿಗ್ಗೆ 8:16 ಇರುತ್ತದೆ. ನಂತರ ಭವಕರ್ಣ ಆರಂಭವಾಗುತ್ತದೆ. ಸಂಜೆ 6:53 ಬಾಲವಕರ್ಣ ಆರಂಭವಾಗುತ್ತದೆ. ಭವಕರ್ಣ ಶುಭಾರಂಭ, ಶಿಕ್ಷಣ ಮತ್ತು ದೈನಂದಿನ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಬಾಲವಕರ್ಣ ಕಲಿಕೆ, ಪೂಜೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಗೆ ಉತ್ತಮವಾಗಿದೆ. ಅಶುಭ ಸಮಯ ರಾಹುಕಾಲ ಬೆಳಿಗ್ಗೆ 10:48 ಮಧ್ಯಾಹ್ನ 12:24. ಗುಳಿಕ ಕಾಲ ಬೆಳಿಗ್ಗೆ 7:36 9:12. ಯಮಗಂಡ ಮಧ್ಯಾಹ್ನ 3:36 ಸಂಜೆ 5:12. ಶುಭ ಸಮಯ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:24 5:12. ಅಭಿಜಿತ್ ಮುಹೂರ್ತ 11:57 12:48. ಪ್ರದೋಷ ಕಾಲ ಸಂಜೆ 6:49 9:03. ಅಮೃತ ಕಾಲ ಬೆಳಿಗ್ಗೆ 8:47 10:16. ಸೂರ್ಯ ಮತ್ತು ಚಂದ್ರ ಸೂರ್ಯೋದಯ ಬೆಳಿಗ್ಗೆ 6. ಸೂರ್ಯಾಸ್ತ ಸಂಜೆ 6:49. ಚಂದ್ರೋದಯ ಮರುದಿನ ರಾತ್ರಿ 2:22. ಚಂದ್ರಾಸ್ತ ಮರುದಿನ ಮಧ್ಯಾಹ್ನ 3:45. ಸೂರ್ಯ ರಾಶಿ ಮಿಥುನ, ಚಂದ್ರ ರಾಶಿ ಮೇಷ. ಇಂದಿನ ವಿಶೇಷ. ಇಂದು ಯೋಗಿನಿ ಏಕಾದಶಿ. ಈ ಏಕಾದಶಿಯಂದು ಶ್ರೀ ಮಹಾವಿಷ್ಣುವಿನ ಆರಾಧನೆ, ಉಪವಾಸ, ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ದಾನಧರ್ಮಗಳನ್ನು ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪುರಾಣಗಳು ತಿಳಿಸುತ್ತವೆ. ಯೋಗಿನಿ ಏಕಾದಶಿ ವ್ರತದ ಸಂಪೂರ್ಣ ಮಹತ್ವ, ಪೂಜಾ ವಿಧಾನ ಹಾಗೂ ಕಥೆಯನ್ನು ತಿಳಿಯಲು ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಮೂಲಕ ನಮ್ಮ ವಿಶೇಷ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಇಂದಿನ ದಿನದ ಸಾರಾಂಶ. ಇಂದು ಭಕ್ತಿ, ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಶ್ರೇಷ್ಠ ದಿನ. ಏಕಾದಶಿ ವ್ರತ, ವಿಷ್ಣು ಸ್ಮರಣೆ ಮತ್ತು ಸತ್ಕಾರ್ಯಗಳಿಗೆ ಇಂದಿನ ದಿನ ವಿಶೇಷ ಫಲವನ್ನು ನೀಡುತ್ತದೆ. ಇಂದಿನ ಧಾರ್ಮಿಕ ಚಿಂತನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಅಂದರೆ ಮನಸ್ಸನ್ನು ನನ್ನಲ್ಲಿ ನೆಟ್ಟಿಟ್ಟು ಭಕ್ತಿಯಿಂದ ನನ್ನನ್ನು ಆರಾಧಿಸು, ಆಗ ನೀನು ನನ್ನನ್ನು ಪಡೆಯುವೆ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ದೈವಾರ್ಥ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ. ಹರ ಹರ ಮಹಾದೇವ. ನಮಸ್ಕಾರ.